ಇನ್ನು ಚಿತ್ರದುರ್ಗದಲ್ಲಿ ಎಕ್ಕಿಲ್ಲದೆ ಸಾಕ್ತಾ ಇದೆ ಅಕ್ರಮ ಮರಳು ದಂಧೆ. ಪಟ್ಟಾ ಜಮೀನು ಲೀಸ್ ಹೆಸರಲ್ಲಿ ಬಿಗ್ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಅಕ್ರಮ ಮರಳು ದಂಧೆ ನಡೀತಾ ಇರುವಂತದ್ದು ಚಿತ್ರದುರ್ಗದಲ್ಲಿ. ಪಟ್ಟಾ ಜಮೀನನ್ನು ಲೀಸ್ ಕೊಡೋದಂತ ಒಂದು ಹೆಸರಲ್ಲಿ ಬಿಗ್ ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಂಪು ಮಣ್ಣನ್ನ ಮರಳು ಮಾಡಿ ಸಾರ್ವಜನಿಕರಿಗೆ ಮಹಾ ಮೋಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಕೆಂಪು ಮಣ್ಣನ್ನೇ ವಾಶ್ ಮಾಡಿ ಫಿಲ್ಟರ್ ಮಾಡಿ ಅದನ್ನ ಮರಳು ದಂಧೆಯನ್ನಾಗಿ ಮಾಡಿಕೊಂಡಿರುವಂತದ್ದು. ಮಾಚೇನಹಳ್ಳಿ, ಅಶೋಕ ಸಿದ್ದಾಪುರ, ನಾಗಸಮುದ್ರ ಬ್ಲಾಕ್ ನಲ್ಲಿ ಮಾಫಿಯಾ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಪ್ರಭಾವಿ ರಾಜಕಾರಣಿಗಳಿಂದ ಈ ರೀತಿಯಾದಂತ ಅಕ್ರಮ ಮರಳು ದಂಧೆ ನಡೀತಾ ಇದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಪಟ್ಟಾ ಜಮೀನ್ ಲೀಸ್ ಅನ್ನುವಂತ ಒಂದು ಹೆಸರನ್ನ ಇಟ್ಕೊಂಡು ಈ ರೀತಿಯಾಗಿ ಮರಳು ಮಾಫಿಯಾ ನಡೀತಾ ಇರುವಂತದ್ದು. ಹಾಗಿದ್ರೆ ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಅಲ್ಲಿರುವಂತ ಕೆಂಪು ಮಣ್ಣನ್ನೇ ವಾಶ್ ಮಾಡಿ ಫಿಲ್ಟರ್ ಮಾಡಿ ಯಾರಿಗೆ ಅದು ಬೇಕಾಗಿರುತ್ತೆ ಅಂಥವರಿಗೆ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಲೋಡ್ ಮಾಡಿಕೊಂಡು ಯಾರಿಗೆ ಅದರ ಉಪಯುಕ್ತತೆ ಇದೆ ಅಥವಾ ಯಾರು ಕೇಳಿರ್ತಾರೆ ಈ ರೀತಿಯಾಗಿ ಹೇಳದೆ ಕೇಳದೆ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಹಗಲು ರಾತ್ರಿ ಅಂತ ನೋಡದೆ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ನಿಯಮವನ್ನ ಇವರು ಗಾಳಿ ತೋಡಿದಾರಾ? ಬ್ಲಾಕ್ ನಲ್ಲಿ ಮರಳು ಖಾಲಿ ಆದ್ರೂ ಕೂಡ ಇನ್ನೂ ಮರಳು ದಂಧೆ ಅನ್ನೋದು ನಿಂತಿಲ್ಲ. ನಾಗಸಮುದ್ರ ಬ್ಲಾಕ್ ನಲ್ಲಿ ಅಪಾಯದಲ್ಲಿದೆ. ಹೈ ಟೆನ್ಷನ್ ಪವರ್ ಲೈನ್ ಸುತ್ತ ಮರಳನ್ನ ತೋಡಿ ದಂಧೆ ನಡೀತಾ ಇರುವಂತದ್ದು. ಬೃಹತ್ ಗಾತ್ರದ ವಿದ್ಯುತ್ ಲೈನ್ ಕುಸಿದು ಬೀಳೋ ಸಾಧ್ಯತೆ ಇದೆ. ಪಾಯಿಂಟ್ ನಲ್ಲೂ ಕೂಡ ಮರಳನ್ನ ಫಿಲ್ಟರ್ ಮಾಡಿ ಸಾಗಾಟ ಮಾಡ್ತಾ ಇರುವಂತದ್ದು. ಅಕ್ರಮ ಸ್ಯಾಂಡ್ ಮಾಫಿಯಾಗೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳಿಗೆ. ಏನ್ ಮಾಡ್ತಿದ್ದಾರೆ ಹಾಗಿದ್ರೆ? ಇದೆಲ್ಲವೂ ಗೊತ್ತಿಲ್ಲದೆ ಕಣ್ಮುಚ್ಚಿ ಕೂತಿದ್ದಾರೆ ಅಧಿಕಾರಿಗಳು, ಅಥವಾ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಇದರ ಹಿಂದೆ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಗಣಿ ಮತ್ತೆ ಭೂವಿಜ್ಞಾನ ಅಧಿಕಾರಿಗಳು ಏನ್ ಬರ್ತಾರೆ, ಏನ್ ಮಾಡ್ತಾ ಇದ್ದಾರೆ ಇದೆಲ್ಲವೂ ಗೊತ್ತಾಗ್ತಿಲ್ವಾ? ಸಾಕಷ್ಟು ಕಡೆ, ಚಿತ್ರದುರ್ಗ ಅಂತ ಅಲ್ಲ ಸಾಕಷ್ಟು ಕಡೆ ಈ ರೀತಿಯಾಗಿ ನಡೀತಾ ಇರುವಂತದ್ದು. ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಕಣ್ಮುಚ್ಚಿ ಕೂತಿರ್ತಾರೆ ಅಧಿಕಾರಿಗಳು. ಇನ್ನು ಅದನ್ನ ಕೇಳಿದಾಗ ಹೌದಾ ಇದು ನಮಗೆ ಗೊತ್ತಿರಲಿಲ್ಲ, ಮಾಹಿತಿ ಇರ್ಲಿಲ್ಲ ಅಂತ ನಾಟಕಗಳನ್ನ ಆಡುವಂಥದ್ದು. ಅದಕ್ಕಾಗಿನೇ ಈಗ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ, ಒತ್ತಾಯವನ್ನ ಮಾಡ್ತಿದ್ದಾರೆ. ಅಥವಾ ಇದ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥ ಅನುಮಾನ ಮೂಡುತ್ತೆ. ಹಗಲು ರಾತ್ರಿ ಅಂತ ನೋಡದೆ ಈ ರೀತಿಯಾಗಿ ಮರಳು ದಂಧೆ ನಡೀತಾ ಇರುವಂತದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಕೇಶ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ರಾಕೇಶ್, ಚಿತ್ರದುರ್ಗದಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ, ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಗೊತ್ತಾಗ್ತಿಲ್ವಾ ಇದೆಲ್ಲ ಅಂತ? ಗಾಯತ್ರಿ, ಏನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು ಮರಳು ದಂಧೆ. ಪಟ್ಟಾ ಜಮೀನ್ ಅಂತೇಳಿ ಲೀಸಿಗೆ ತಗೊಂಡ್ಬಿಡ್ತಾರೆ ಯಾರು ಕಾಂಟ್ರಾಕ್ಟ್ದಾರರು. ದೊಡ್ಡ ಮಟ್ಟದವಾಗಿ ಅವರಿಗೆ ಸ್ಟ್ಯಾಂಡ್ ಮಾಫಿಯಾ ತರ ಮಾಡ್ತಿದ್ದಾರೆ. ಈ ಅಲ್ಲಿ ಆ ಜಾಗದಲ್ಲಿ ಕೆಂಪು ಮಣ್ಣನ್ನ ಮರಳನ್ನ ಸಾರ್ವಜನಿಕರಿಗೆ ಮೋಸ ಮಾಡ್ತಿದ್ದಾರೆ. ಕೆಂಪು ಮಣ್ಣನ್ನೇ ವಾಶ್ ಮಾಡಿ ಫಿಲ್ಟರ್ ಮಾಡಿ ಮರಳು ದಂಧೆನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇದು ಮೊಳಕಾಲ್ಮೂರು ತಾಲೂಕಿನಲ್ಲಿ ಇದು ಅವೈಧವಾಗಿ ಬೆಂಗಳೂರು ನಡೀತಾ ಇದೆ ಮರಳು ದಂಧೆ. ಒಂದು ಪರ್ಮಿಟ್ ನಲ್ಲಿ ಡಬಲ್ ಲೋಡ್ ಅಕ್ರಮ ಮರಳು ಸಾಗಣೆ ಮಾಡ್ತಾ ಇದ್ದಾರೆ ಗಾಯತ್ರಿ. ಹಾಗಿದ್ರೆ ಇಲ್ಲಿ ಅಧಿಕಾರಿಗಳು ಯಾರು ಬರ್ತಾರೆ, ಇದ್ರ ಬಗ್ಗೆ ಮಾಹಿತಿ ಇದೆಯಾ ಇಲ್ವಾ? ಏನ್ ಹೇಳ್ತಾರೆ? ಇವಾಗ ಜನಪ್ರತಿನಿಧಿಗಳು ಹೇಳ್ತಾ ಇರುವಂತದ್ದು ಯಾರೋ ಇದ್ರ ಹಿಂದೆ ಇದ್ದಾರೆ ಅನ್ನೋ ಅನುಮಾನ ಬರ್ತಿದೆ ಅಂತ. ಇದ್ರ ಬಗ್ಗೆ ಜಿಲ್ಲಾಡಳಿತ ಕೂಡ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಡಿ ಸಿ ಅವರು ಕೂಡ ಹೇಳಿದ್ದಾರೆ. ಪರ್ಮಿಟ್ ಮೂವರಿಗೆ ಲೈಸೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಇವರು, ಯಾರು ಡಿ ಸಿ ಅವರು. ಇದ್ರ ಬಗ್ಗೆ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕಾಯ್ತಂದ್ರೆ ಅಧಿಕಾರಿಗಳು ಅದ್ರ ಬಗ್ಗೆ ವರದಿ ತರ್ಸ್ಕೊಂಡ್ಬಿಟ್ಟು ನಾನು ಮುಂದಿನ ಕ್ರಮ ತಗೊಳ್ತೀನಿ ಅಂತ ಡಿ ಸಿ ಅವರು ಹೇಳಿಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗಾಯತ್ರಿ. ಇಲ್ಲಿನ ಅಕ್ಕಪಕ್ಕ ಜನಕ್ಕೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಈ ರೀತಿಯಾಗಿ ಹಗಲು ರಾತ್ರಿ ಅಂದೆ ಡಿಗ್ ಮಾಡುವಂತದ್ದು? ಇನ್ನು ಅಲ್ಲಿನ ನಂಬ್ಕೊಂಡಿರುವಂತ ಎಷ್ಟೋ ನೀರಿಗಾಗಿ ಅವಲಂಬಿತರಿರ್ತಾರೆ ಜನತೆ. ಈ ರೀತಿಯಾಗಿ ಮರಳು ಸಾಗಾಟ ಮಾಡುವಂತದ್ದು ಅಕ್ರಮ ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾ ಇರುವಂತದ್ದು. ಕೆಲವ್ರು ಯಾರು ಅಲ್ಲಿ ಬಂದು ಕೇಳೋದು ಆಗಿರ್ಬಹುದು, ಏನ್ ನಡೀತಿದೆ ಅಂತ ವೀಕ್ಷಿಸೋದು ಯಾರಾದ್ರೂ ಅಧಿಕಾರಿಗಳು ಬಂದಿದಾರಾ ಅಂತ ಬರೀ ಹೇಳಿಕೆ ಕೊಡೋದಲ್ಲ. ಇದ್ರ ಬಗ್ಗೆ ಯಾರು ಕೂಡ ಸ್ಥಳೀಯರು ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಅವರಿಗೆ
ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು. ಬಂದು ನಮಗೆ ಬಹಳ ಈ ತರ ತೊಂದರೆ ಆಗ್ತಿದೆ ಅಂತ ಕೂಡ ಮಾಚನಹಳ್ಳಿ ಬ್ಲಾಕ್ ನವರು ಇರೋರೆಲ್ಲ ಹೇಳ್ತಿದ್ದಾರೆ. ಮತ್ತೆ ನಾಗಸಮುದ್ರ ಬ್ಲಾಕ್ ಅಪಾಯಕ್ಕೆ ಬಂದಿದೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ರಾಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಜನತೆಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಅಕ್ರಮ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ಕ್ರಮವನ್ನ ತಗೋತಾ ಇಲ್ಲ? ಮುಂದಿನ ದಿನಗಳಲ್ಲಿ ಏನಾದ್ರೂ ಕ್ರಮ ಆಗಬಹುದಾ? ಕಾದು ನೋಡ್ಬೇಕಾಗಿದೆ.